ಬನ್ನಿ ಸ್ನೇಹಿತರೆ, ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಾ ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಅಂತ ಫೌಂಡೇಶನಿನ ಮೊದಲನೇ ಲೈನ್ ಮಾತ್ರ ಹೇಳಿದ್ದೆ. ನೋಡಿ ಇಲ್ಲಿ ಹೇಳೋದ್ರ ಮಹತ್ವ ಏನು ಅಂತ ಹೇಳ್ತೀನಿ. ನಾನು ಉದಯನಾರಾಯಣ, ನಾನು 70 ವರ್ಷ ಅಂದರೆ ಆರಾಮಾಗಿ 25 kg ಅಕ್ಕಿ ಮೂಟೆನೇ ಮೇಲೆ ಹೊತ್ಕೋಬೋದು. ಅಕಸ್ಮಾತ್ 50 kg ಬಿದ್ದರೆ ಏನು ಮಾಡ್ತೀವಿ ನಾವು? ಇದು ಪ್ರಶ್ನೆ. ಇದು 50 kg ಬೆಳೆದಿದ್ದರೆ ಪಕ್ಕದವ್ರಿಗೆ ಹೇಳ್ತೀವಿ, ಬಾಪ ಒಂದು ಸ್ವಲ್ಪ ನಾನು ಹೆಗಲ ಮೇಲೆ ಇಡು ಅಂತ. ಅವನ ಕೈಲೂ ಆಗಲಿಲ್ಲ ಅಂತಂದರೆ ಏನು ಮಾಡ್ತೀವಿ? ಇನ್ಯಾರನ್ನಾರು ಕರಿತೀವಿ, ಮೂರನೇವ್ರನ್ನ ಕರಿತೀವಿ, ಬಾಪ ನೀನು ಸ್ವಲ್ಪ ಕೈ ಹಾಕಿ ಎತ್ತಿಡು ಅಂತ. ಅವನ ಕೈಲೂ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ? 4ನೇವನ್ನ ಕರಿತೀವಿ, ನೀನು ಸ್ವಲ್ಪ ಹೆಲ್ಪ್ ಮಾಡೋ, ಹೆಗಲ ಮೇಲೆ ಇಡಕ್ಕೆ ಟ್ರೈ ಮಾಡ್ತಾ. ಹೀಗೆ ಮಾಡ್ತಾ ಹೋದಾಗ ಎಲ್ಲ ಇದಾಗ್ಬಿಡುತ್ತೆ, ಫಿನಿಶ್ ಆಗಿಬಿಡುತ್ತೆ, ಯಾರೂ ಇರೋಲ್ಲ. ಅವಾಗೇನು ಮಾಡ್ತೀವಿ? ಹೇಗಾರು ಮಾಡಿ ಹೊತ್ಕೊಳ್ಳೇಬೇಕು. ಏನು ಮಾಡ್ತೀವಿ? ಒಂದು ಸೂಪರ್ ಪವರ್ ಇದೆ, ಅದು ನಮಗೆ ಸಹಾಯ ಮಾಡುತ್ತೆ ಅಂತ ಏನು ಮಾಡ್ತೀವಿ? ಜೈ ಹನುಮಾನ್ ಅಂತ ಎತ್ತಿಟ್ಕೊತೀವಿ. ಅವಾಗ ಬರುತ್ತೆ. ಕೆಲವು ಕಡೆ ಕೆಲವು ಸರಿ ಬರುತ್ತೆ, ಕೆಲವು ಸರಿ ಬರೋಲ್ಲ. ಯಾಕೆ ಬರುತ್ತೆ ಯಾಕೆ ಬರೋಲ್ಲ ಅನ್ನೋದು ಮುಂದಿನ ವಿಷಯದಲ್ಲಿ ಮಾತಾಡೋಣ. ಬರುತ್ತೆ ಅನ್ನೋ ವಿಷಯ ತಗೊಂಡು ಮಾತಾಡಿದ್ರೆ ಸೂಪರ್ ಪವರ್ ಅನ್ನೋದು ಒಂದಿದೆ. ಅದು ನಂಬ್ಕೊಳ್ಳೋದ್ರಲ್ಲಿ ನಾವೇನು ಕಳ್ಕೊಳ್ಳೋದೇನಿಲ್ಲ, ನಂಬ್ಕೊಳ್ಳೋದ್ರಲ್ಲಿ ನಂಬಿಕೆಯೇ ಜೀವನ, ನಿಮ್ಮ ವಿಶ್ವಾಸನೇ ಜೀವನ. ಆ ದೃಷ್ಟಿಯಿಂದ ಸೂಪರ್ ಪವರ್ ಅನ್ನೋದು ಒಂದಿದೆ, ಅದು ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲಿ ನೋಡ್ತೀವಿ ಅಂತಂದರೆ ಉಜ್ಜಯಿನಿಗೆ ಹೋಗಬೇಕು. ಉಜ್ಜಯಿನಿಗೆ ಹೋದರೆ ನೋಡಿ, ದೇವಸ್ಥಾನದ ಹಿಂಭಾಗದಲ್ಲಿ ಅನೇಕ ಇವುಗಳು ಮಾಡಿದ್ದಾರೆ. ಏನು ಅಂದರೆ ಟ್ಯಾಬ್ಲೋಗಳು ಮಾಡಿದ್ದಾರೆ. ಕೃಷ್ಣ ಗೋವರ್ಧನಗಿರಿನ ಬೆಟ್ಟದಲ್ಲಿ ಇಟ್ಕೊಂಡಿದ್ದಾನೆ, ಕೆಳಗಡೆ ಎಲ್ಲ ಗೋಗಳು ನಿಂತ್ಕೊಂಡಿವೆ. ಇದೇನು ಅಂತಂದರೆ, ಏನು ಕೃಷ್ಣ ಗೋವರ್ಧನಗಿರಿನ ಎತ್ತುಬಿಟ್ನಾ, ಎಲ್ಲರಿಗೂ ರಕ್ಷಣೆ ಕೊಟ್ಟುಬಿಟ್ನಾ? ಇದೆಲ್ಲ ಅಸಂಬದ್ಧ ಪ್ರಶ್ನೆಗಳು. ಏನು ಅಂತಂದರೆ, ನಾವು ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದೇನಿಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ಟು ಎ ವಿಲ್ಲಿಂಗ್ ಮೈಂಡ್ ಅಂತ ಹೇಳ್ತೀವಿ ನಾವು. ಏನು ಅಂತಂದರೆ, ಅಸಾಧ್ಯವಾದದ್ದನ್ನು ಏನಾದರೂ ಮಾಡಬೇಕು ಅಂದರೆ ಫಸ್ಟ್ ಮನಸ್ಸು ಮಾಡಬೇಕು ನಾವು. ಈ ಕೆಲಸ ನಮ್ಮಿಂದ ಆಗುತ್ತೆ ಅಂತಂದು ಹೇಗೋಕ್ಕೆ ಆಗುತ್ತೆ? ಒಬ್ಬರು ಬಂದು ಹೆಲ್ಪ್ ಮಾಡ್ತಾರೆ, ಮೂರನೇವ್ರು ಬಂದು ಹೆಲ್ಪ್ ಮಾಡ್ತಾರೆ, 4ನೇ ಸೂಪರ್ ಪವರ್. ಆ ಸೂಪರ್ ಪವರ್ ಒಂದಿದೆ ಅಂತ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಶುರು ಮಾಡಿದ್ರೆ ಎಂಥ ಬೆಟ್ಟದಂಥ ಕೆಲಸ ಬಹಳ ಸುಲಭವಾಗಿ ಆಗೋಗುತ್ತೆ. ಆ ದೃಷ್ಟಿಯಿಂದ ಏನಾಗಿದೆ, ಸೂಪರ್ ಪವರ್ ಅನ್ನೋದು ಒಂದಿದೆ ಅನ್ನೋದನ್ನು ಏನು ಮಾಡಿದೆ, ಶಂಕರಾಚಾರ್ಯರು ನಂಬಿದ್ರು, ಮತ್ತು ವ್ಯಾಸ ಮಹರ್ಷಿಗಳು ನಂಬಿದ್ರು, ಧರ್ಮರಾಯ ನಂಬಿದ್ದ, ಭೀಷ್ಮರು ನಂಬಿದ್ರು. ಅವರೆಲ್ಲ ನಂಬಿದ್ರಿಂದ ಅದರ ಫಲಸ್ವರೂಪವಾಗಿ ವಿಷ್ಣು ಸಹಸ್ರನಾಮ ಬಂದಿದೆ. ವಿಷ್ಣು ಸಹಸ್ರನಾಮದಲ್ಲಿ ನೋಡಿ, ನಾವು ವಿಷ್ಣು ದೇವತೆಯನ್ನು ಸ್ಮರಿಸ್ಕೊಳ್ಳೋದು ಯಾವ ಥರ ನಮಸ್ಕೋತೀವಿ? ಶುಕ್ಲಾಂಬರಧರಂ, ಆಕಾಶವನ್ನು ಬಿಳಿಯದಾಗಿರ್ತಕ್ಕಂಥ ಬಟ್ಟೆಯನ್ನು ಹೊದ್ಕೊಂಡಿರ್ತಕ್ಕಂಥವನು. ಬಿಳಿ ಚೆನ್ನಾಗಿ ಕಾಣಬೇಕು ಅಂತಂದರೆ ಅದಕ್ಕೆ ಬಟ್ಟೆ ಹಾಕ್ತೀವಿ ನಾವು. ಅವಾಗಲೂ ಏನಂದರೆ ತಿಳಿ ನೀಲಿ ಹಾಕ್ತೀವಿ. ಮುಂಚೆ ಪೌಡ್ರ್ ಹಾಕ್ತಿದ್ವಿ, ಈಗ ಲಿಕ್ವಿಡ್ ಬಂದಿದೆ. ಅದು ಮಾಡಿಬಿಟ್ಟು ಒಂದು ಸರಿ ಅದ್ಬಿಟ್ಟು ಒಣಗಿ ಹಾಕ್ತೀವಿ, ಬಟ್ಟೆ ತುಂಬ ಚೆನ್ನಾಗಿ ಬಿಳಿಯಾಗಿ ಕಾಣುತ್ತೆ. ಶುಕ್ಲಾಂಬರಧರಂ ಅಂತ ಆ ವಿಷಯದಲ್ಲಿ ನೋಡ್ಕೊ. ಅಂದರೆ ಬಿಳಿ ಆಕಾಶವನ್ನೇ ಬಿಳಿ ಬಟ್ಟೆ ಅಂದ್ಕೊಂಡು ಅದನ್ನು ಹೊದ್ಕೊಂಡಿರ್ತಕ್ಕಂಥವನು. ಚತುರ್ಭುಜ, 4 ಭುಜಗಳನ್ನ ಉಳ್ಳವನು, ಕಪ್ಪಾಗಿರ್ತಕ್ಕಂಥ ವಿಷ್ಣು ಅಂತ ಹೇಳ್ತೀವಿ. ಕೃಷ್ಣನ ಕಪ್ಪು ಅಂತ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಪೂಜೆ ಮಾಡ್ತೀವಿ. ಏನಾಗಿದೆ ಇಷ್ಟೆಲ್ಲ ಇಟ್ಕೊಂಡಿರ್ಬೇಕಾದ್ರೆ ಬನ್ನಿ ಅವನು ಹೇಗೆ ಒಲಿಸ್ಕೋಬೇಕು ಅನ್ನೋದು ಒಂದು ಕ್ಲೂ ಕೊಟ್ಟಿದ್ದಾರೆ ಇಲ್ಲಿ. ನಾವೇನು ಮಾಡ್ತೀವಿ, ಏನಾದರೂ ಹಿಂಬಾಲಕರು ಮುಂಬಾಲಕರು ಅಂತ ಎಲ್ಲ ಹೇಳ್ತಿರ್ತೀನಿ ನಾನು. ಈ ಸಿದ್ದರಾಮಯ್ಯನವ್ರು ತಗೊಂಡ್ರೆ ಹಿಂಬಾಲಕರು ಮುಂಬಾಲಕರು ಕೂಸ್ಬಿಟ್ರೆ ಗಮ್ಮನತ್ತೆ ಅಂತಾರೆ. ಇಂಥ ಪ್ರಪಂಚದಲ್ಲಿ ನಾವು ಇರಬೇಕಾದ್ರೆ ಏನಾದ್ರು ಕೆಲಸ ಆಗಬೇಕು ಅಂತಂದರೆ ಏನು ಮಾಡ್ತೀವಿ, ನಾವು ಹೊಗಳ್ತೀವಿ. ಅವ್ರ ಮುಂದೆ ಹೋಗ್ಬಿಟ್ಟು, ಅಣ್ಣ ನೀವು ಹಿಂಗೆ ಮಾಡಿದ್ರಿ, ನೀವು ದೇವ್ರು ಹೆಂಗೆ ಬಂದ್ರಿ, ದೇವ್ರು ಹೆಂಗೆ ಹೆಲ್ಪ್ ಮಾಡಿದ್ರಿ, ನಿಮ್ಮಿಂದ ಇಂಥ ಹೆಲ್ಪ್ ತಗೊಂಡೆ ತುಂಬ ಹೆಲ್ಪ್ ಆಯಿತು. ಅದು ಅವ್ರಿಗೇನು ದೊಡ್ಡದಿರಲ್ಲ, ಬಟ್ ಇವನು ತುಂಬ ಹೊಗಳ್ತಾರೆ. ಈ ಥರ ಹೊಗಳ್ಕೊಂಡು ಕೆಲಸ ಮಾಡಿಸ್ಕೋತೀವಿ. ಈಗಿನ ಪ್ರಪಂಚದಲ್ಲಿ ಭಾಳ ನಡೀತಾ ಇರೋದಿದೆ, ರಾಜಕೀಯ ಕೆಟ್ಟು ಹೋಗಿರೋದಿದೆ. ಇದಕ್ಕೇನು ಮಾಡ್ತೀವಿ, ಹೊಗಳಿಕೆ ಬೇರೆ ಮತ್ತು ಫ್ಲ್ಯಾಟರಿ ಬೇರೆ. ನೋಡಿರಿ, ಫ್ಲ್ಯಾಟರಿ ತೊಗೊಂಡು ದುಡ್ಡು, ಹೊಗಳಿಕೆ ನಾಣ್ಯ ಇದ್ದ ಹಾಗೆ, ಅದು ತೊಗೊಂಡು ಮೋಸ ಹೋಗಬಾರ್ದು. ಯಾವಾಗ ಮೋಸ ಹೋಗ್ತೀವಿ ಅದು ಫ್ಲ್ಯಾಟ್ರಿ ಆಗುತ್ತೆ. ಅಂದರೆ ಹೊಗಳಿಕೆ ಹೃದಯದಿಂದ ಅದು ಬಂದಿಲ್ಲ, ಅದನ್ನು ಫ್ಲ್ಯಾಟ್ರಿ ಅಂತ ಕರಿತೀವಿ. ಯಾವಾಗ ಹೃದಯದಿಂದ ಬರುತ್ತೆ, ಹೃದಯ ಅದು ಆಳದಿಂದ ಬರುತ್ತೆ, ಅದನ್ನು ಹೊಗಳಿಕೆ ಅಂತ ಕರಿತೀವಿ. ಅದೇನಂದರೆ ತ್ರಿಕರಣ ಶುದ್ಧಿಯಾಗಿರುತ್ತೆ. ಮನಸ್ಸು, ಬಾಡಿ, ಮೈಂಡ್ ಆ್ಯಂಡ್ ಸೋಲ್ 3ರಿಂದ ಸೇರಿಸ್ಕೊಂಡು ನಾವು ಹೊಗಳ್ತಾ ಇರ್ತೀವಿ. ಆ ಥರ ಹೊಗಳಿಕೆ ಮಾಡಿಕೊಂಡು ನಾವು ದೇವರನ್ನ ಹೊಗಳ್ತಾ ಇದ್ವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತ ಹೇಳಿದ್ದೆ ನಾನು. ಅಂದರೆ 4 ಭುಜಗಳನ್ನ ಉಳ್ತಕ್ಕಂಥವನು. ನೀನು ಕಪ್ಪಗಿದೆಯಪ್ಪ, ನಾನು ಬೆಳ್ಳಿಗಿದ್ದೀನಿ, ಆದರೂ ನಿನ್ನನ್ನು ಸೂಪರ್ ಪವರ್ ಅಂತ ನಂಬಿದ್ದೀನಿ, ಬಾ ಹೆಲ್ಪ್ ಮಾಡು ಅಂತ ಕರಿತೀವಿ. ಇದು ಫೌಂಡೇಶನ್. ವಿಷ್ಣು ಸಹಸ್ರನಾಮನ ಅರ್ಥ ಮಾಡ್ಕೋಬೇಕು ಅಂತ ನಮಗಿಂತ ಒಂದು ಸೂಪರ್ ಪವರ್ ಇದೆ. ನಂಬೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ನಮಗಿನ್ನು ಹೆಲ್ಪ್ ಆಗುತ್ತೆ. ಆ ದೃಷ್ಟಿಯಿಂದ ನಾವು
ದೇವರಿದ್ದಾನೆ ಅಂತ ನಂಬಿಬಿಟ್ಟು ವಿಶ್ವಾಸದಿಂದ ಅವನು ಹೊಗಳ್ತಾ ಇದ್ದೀವಿ. ಹೊಗಳ್ತಾ ಏನು ಮಾಡ್ತೀವಿ, ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ ಅಂತ. ನೋಡಿ ಇಲ್ಲಿ ಏನು ಹೇಳ್ತೀವಿ, ನಮ್ಮ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ತಿಲ್ಲ ರೀ. ಪ್ರಸನ್ನವದನಂ ಧ್ಯಾಯೇತ್, ನಾವು ಸಂತೋಷದಿಂದ ತ್ರಿಕರಣ ಪೂರ್ವಕವಾಗಿ, ತ್ರಿಕರಣ ಶುದ್ಧಿಯಾಗಿ, ತ್ರಿಕರಣ ಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಹೃದಯಾಂತರಾಳದಿಂದ ನಾವು ಏನು ಮಾಡ್ತೀವಿ, ಹೊಗಳ್ತೀವಿ. ಪ್ರಸನ್ನವದನಂ ಧ್ಯಾಯೇತ್, ಸಂತೋಷದಿಂದ ಬೇಡ್ಕೊಂಡ್ರೆ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ. ನಮಗೆ ಬಂದಿರತಕ್ಕಂಥ ಕಷ್ಟಗಳು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಏನು ಅಂದರೆ ರಾಕ್ಷಸರು ತೊಂದರೆ ಕೊಡ್ತಿರ್ತಾರೆ, ಆ ತೊಂದರೆ ಕೊಡೋದು ನಿಲ್ಲಿಸ್ತಾರೆ. ನಮಗೆ ಅರ್ಧ ಮುಕ್ಕಾಲ್ವಾಸಿ ಗೆದ್ದಂಗೆ ನಾವು ತೊಂದರೆ ಕೊಡೋದು ನಿಲ್ಲಿಸ್ಬಿಟ್ರೆ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ನೋಡ್ತೀವಿ ನಾವು, ಯಾರೋ ಕಾಲು ಎಳಿತಿರ್ತಾನೆ, ಅವನು ಕಾಲು ಎಳಿದಂಗೆ ಸ್ಟಾಪ್ ಮಾಡಿಬಿಟ್ರೆ ಸಾಕು, ನಾವು ಗೆದ್ದಂಗೆ. ರಾಜಕೀಯ ನೋಡ್ತೀವಿ ನಾವು, ಇದು ಕೆಸರಾಟ ರಾಜಕೀಯದಲ್ಲಿ ಏನಾಗುತ್ತೆ, ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ, ಎಲ್ಲ ವಿಘ್ನಗಳು ಶಾಂತವಾಗುತ್ತೆ, ಶಮನವಾಗುತ್ತೆ. 100 ಇಂಟೆನ್ಸಿಟಿ ಇರೋದು 80ಕ್ಕೆ ಬರುತ್ತೆ, 70ಕ್ಕೆ ಬರುತ್ತೆ, 50ಕ್ಕೆ ಬರುತ್ತೆ, 40ಕ್ಕೆ ಬರುತ್ತೆ, 30ಕ್ಕೆ ಬರುತ್ತೆ, 0ಗೂ ಬರ್ಬೋದು. ಹೀಗೆ ನಮ್ಮ ಕೆಲಸಗಳನ್ನ ಸಾಧನೆ ಮಾಡ್ಕೋಬೇಕು ಅಂತಂದರೆ ಲೌಕಿಕವಾಗಿಯೂ ಸಹ ನಾವು ಹೊಗಳಬೇಕಾಗತ್ತೆ. ಹೊಗಳೋದು ಬರೀ ಬಾಯಿಂದ ಬರಬಾರ್ದು, ನಾಲಿಗೆಯಿಂದ ಬರಬಾರ್ದು, ಫ್ಲಾಟ್ರಿ ಆಗ್ಬಿಡುತ್ತೆ. ಹೊಗಳಿಕೆ ಕೋಠಾನಾಣ್ಯ ಇದ್ದಾಗೆ, ಅದು ತೊಗೊಂಡ್ರೆ ಮೋಸ ಹೋಗ್ಬಿಡ್ತಾರೆ. ಇದು ಯಾರು ದೇವರು ಸ್ಥಾನದಲ್ಲಿ ಕೂತಿರ್ತಾರೆ ಭಾಳ ಯೋಚನೆ ಮಾಡಬೇಕು ಅವರು. ಯಾಕೆ ಅಂತಂದರೆ 100 ಟೆಸ್ಟ್ಗಳನ್ನ ಮಾಡಿ ಶಿಷ್ಯನನ್ನು ಶಿಷ್ಯ ಅಂತ ಒಪ್ಕೋಬೇಕಾಗತ್ತಂತೆ. ಆ ದೃಷ್ಟಿಯಿಂದ ಫ್ಲಾಟ್ರಿ ಬೇರೆ, ಹೊಗಳಿಕೆ ಬೇರೆ, ಪ್ರೈಸಿಂಗ್ ಬೇರೆ ಮತ್ತು ಫ್ಲಾಟ್ರಿ ಬೇರೆ. ಈ ಫ್ಲಾಟ್ರಿ ಅನ್ನೋದು ಕೋಟಾನಾಣ್ಯ ಇದ್ದಂಗೆ, ಅದನ್ನು ತಗೊಂಡ್ರೆ ಮೋಸ ಹೋಗ್ತೀವಿ, ಅದು ಬೇಕಿಲ್ಲ ನಮಗೆ. ಬಟ್ ಹೊಗಳೋದು ಇಂಪಾರ್ಟೆಂಟ್. ಯಾವುದೇ ಕೆಲಸ ಆಗಬೇಕು ಅಂತಂದರೂ ನಾವು ಹೊಗಳಬೇಕು. ನಮಗಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಆಕಾರ ಇಲ್ಲ ಅಂತ ನಂಬೋದ್ರಿಂದ ನಮಗೇನು ನಷ್ಟ ಇಲ್ಲ ರೀ. 1 ರೂಪಾಯಿ ನಷ್ಟ ಆಗೋದಿಲ್ಲ, 1 ಪೈಸೆ ನಷ್ಟ ಆಗೋದಿಲ್ಲ. ಇದನ್ನು ನಂಬಿಕೊಂಡು ನಾವು ಕೆಲಸ ಪ್ರಾರಂಭ ಮಾಡೋದ್ರಿಂದ, ನಷ್ಟ ಇಲ್ಲ ಅಂತ ಪ್ರಾರಂಭ ಮಾಡೋದ್ರಿಂದ ನಾವು ಯಾಕೆ ಮಾಡಬಾರ್ದು? ಈ ಕೆಲಸ ಸಾಧನೆ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಇದನ್ನೆಲ್ಲ ಮನನ ಮಾಡಿಕೊಂಡು ಇದಕ್ಕೆಲ್ಲ ಒಂದು ನಿರ್ದಿಷ್ಟವಾದ ನಿರ್ಧಾರಗಳನ್ನ ತಗೊಂಡು ನಿರ್ದಿಷ್ಟವಾದ ಒಪಿನಿಯನ್ಗೆ ಬಂದ ಮೇಲೆ ಏನು ಮಾಡಿದ್ರು, ವಿಷ್ಣು ಸಹಸ್ರನಾಮ ಅಂತ ಅಂದ್ಬಿಟ್ಟು ವ್ಯಾಸರು ಬರೆದ್ರು. ಅದನ್ನು ಶಂಕರಾಚಾರ್ಯರು ಜನಸಾಮಾನ್ಯರು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮಕ್ಕೆ ಬಹಳವಾದ ಮಹತ್ವ ಇದೆ. IQ ಜಾಸ್ತಿ ಆಗುತ್ತೆ, ಸ್ಮಾರ್ಟ್ನೆಸ್ ಜಾಸ್ತಿ ಆಗುತ್ತೆ. 100 ಸರಿ ಓದೋದು ಬೇಕಿಲ್ಲ, 10 ಸರಿ ಓದೋದು ಸಾಕು, ಪರೀಕ್ಷೆನಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೋದು. ಮತ್ತು ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಪ್ರಸನ್ನವದನಂ ಧ್ಯಾಯೇತ್. ಇದನ್ನು ಸಂಕಟ ಪಟ್ಕೊಂಡು ಅಯ್ಯೋ ನಂಗೆ ಕಷ್ಟ ಬಂದುಬಿಟ್ಟಿದೆಯಪ್ಪ ಪರಿಹರಿಸು ಅಂತಂದ್ರೆ ಆಗೋದಿಲ್ಲ. ಸಂತೋಷದಿಂದ ಪ್ರಾರ್ಥನೆ ಮಾಡಬೇಕು. ಮತ್ತು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ನನ್ನ ಕಷ್ಟ ತೀರ್ ಹೋಗುತ್ತೆ ಅಂತ ತೀರ್ಮಾನ ಮಾಡಿಕೊಂಡು ಸಂತೋಷದಿಂದ ನಾವು ಇದು ಮಾಡಬೇಕು. ನಾವೇನಾಗುತ್ತೆ, ದಾನಗಳನ್ನ ಕೊಡ್ತೀವಿ. ದಾನಗಳನ್ನ ಕೊಟ್ಟಾಗ ಏನಾಗುತ್ತೆ, 100 ರೂಪಾಯಿ ಕೊಟ್ಬಿಡ್ತೀವಿ. ಅಯ್ಯೋ ನನ್ನ ಆದಾಯ ಇರೋದು 50 ರೂಪಾಯಿ, ಇನ್ನೊಂದು ವಾರ ಕಷ್ಟಪಡಬೇಕು, 100 ರೂಪಾಯಿ ಕೊಟ್ಬಿಟ್ಟು ಕೊಟ್ಟ ಮೇಲೆ ಯೋಚನೆ ಮಾಡ್ತೀವಿ. ಆ ಥರ ಅಲ್ಲ ರೀ, ಕೊಡೋದಕ್ಕಿಂತ ಮುಂಚೆನೇ ಎಷ್ಟು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿ ಇಟ್ಕೊಂಡಿರ್ಬೇಕು. 100 ರೂಪಾಯಿ ಕೊಡೋ ಕಡೆ 10 ರೂಪಾಯಿ ಕೊಡ, ಅದು ಸಂತೋಷದಿಂದ ಕೊಟ್ಟರೆ ಅದರ ಫಲನೇ ಬೇರೆ. 100 ರೂಪಾಯಿ ಕೊಟ್ಟು ಹೊರಗದ್ರೆ ಅದರ ಫಲನೇ ಬೇರೆ. ಇದನ್ನೆಲ್ಲ ಅರ್ಥ ಮಾಡಿಕೊಡ್ತಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಈ ಥರದ ಅನೇಕ ಸಾವಿರ ವಿಷಯಗಳಿವೆ. ಇದನ್ನೆಲ್ಲ ಮನದಟ್ಟು ಮಾಡಿಕೊಡ್ತಾ ಲೌಕಿಕ ಜೀವನಕ್ಕೂ ಅನುಕೂಲ ಆಗುತ್ತೆ, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ನಮ್ಮ ತೊಂದರೆಗಳ ಪರಿಹಾರ ಆಗುತ್ತೆ. ಆದ್ದರಿಂದ ವಿಷ್ಣು ಸಹಸ್ರನಾಮದ ಒಂದೊಂದೇ ಶ್ಲೋಕಕ್ಕೆ ಸಾಧ್ಯವಾದಷ್ಟು ಒಂದೊಂದು ಎಪಿಸೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂಥೇಳಿ ಇಂದಿನ ವಿಷ್ಣು ಸಹಸ್ರನಾಮದ ಫೌಂಡೇಶನನ್ನು ಪೂರ್ಣಗೊಳಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.